ಅಣೆಕಟ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ಜನದಡಿಯ ಮುಂಭಾಗದಲ್ಲಿರ್ತಕ್ಕಂಥ ಏನು ಗಲಾಟೆ ಆಯಿತು, ಆ ಸಂದರ್ಭದಲ್ಲಿ ಫೈರಿಂಗ್ ಆಗಿ ಏನು ಕಾರ್ಯಕರ್ತ ಸಾವನ್ನಪ್ಪಿದ. ಹೀಗಾಗಿ ಆ ಪ್ರಕರಣ ಕುರಿತಂತೆ ಇದೀಗ ಸರ್ಕಾರ CBIಗೆ ವಹಿಸಬೇಕಂತೇಳಿ ಬೃಹತ್ ಪ್ರತಿಭಟನೆ ಬಳ್ಳಾರಿಯಲ್ಲಿ ಹಮ್ಮಿಕೊಂಡಿರುವಂಥದ್ದು. ಅಂದರೆ ಬಳ್ಳಾರಿಯ ನಗರದ APMC ಆವರಣದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಸಮಾವೇಶವನ್ನು ಇದೀಗ ಕಾಂಗ್ರೆಸ್ ಅಂದರೆ BJP ಹಮ್ಮಿಕೊಂಡಿರುವಂಥದ್ದು ಗಮನಿಸ್ಬೋದು. ನಾವೀಗ SP ಸರ್ಕಲ್ನಲ್ಲಿ ಇರುವಂಥದ್ದು. ಇಲ್ಲಿ ಗಮನಿಸ್ಬೋದು ಎಷ್ಟೊಂದು ಟೈಟ್ ಸೆಕ್ಯೂರಿಟಿಯನ್ನು ಇಲ್ಲಿ ಹಾಕಿದ್ದಾರೆ ಅಂತಂದರೆ ಪ್ರತಿಯೊಂದು ಸರ್ಕಲ್ಗಳು ಕೂಡ ಪೊಲೀಸ್ ಸಿಬ್ಬಂದಿಗಳನ್ನು ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಯಾಕಂದರೆ ಭಾಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ಆಗಿರುವಂಥದ್ದು. ಹೀಗಾಗಿ ಮತ್ತೆ ಇಂತಹ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನೋ ದೃಷ್ಟಿಯಿಂದ 1800ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ಈಗಾಗಲೇ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ನಿಯೋಜನೆ ಮಾಡಿರುವಂಥದ್ದು. ಏನು ಪೊಲೀಸ್ ಪ್ರತಿ ಸರ್ಕಲ್ಗಳಲ್ಲೂ SP ಸರ್ಕಲ್, ರಾಯಲ್ ಸರ್ಕಲ್ ಸೇರಿದಂತೆ ಪ್ರಮುಖ ಸರ್ಕಲ್ಗಳಲ್ಲಿ ಈಗಾಗಲೇ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಈಗಾಗಲೇ ಮಾಡಿರುವಂಥದ್ದು. ಅಂದರೆ ಏನು 10 ಗಂಟೆ ನಂತರ ಸಮಾವೇಶ ಆರಂಭ ಆಗುತ್ತೆ. ಆ ಸಮಾವೇಶಕ್ಕೆ BJPಯ ಪ್ರಮುಖ ವರಿಷ್ಠರು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಪ್ರಮುಖವಾಗಿ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಆಗಿರ್ಬೋದು, ಮತ್ತು ವಿರೋಧ ಪಕ್ಷದ ನಾಯಕ R ಅಶೋಕ್ ಆಗಿರ್ಬೋದು, ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಗಿರ್ಬೋದು, ಮತ್ತು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು. ಹೀಗಾಗಿ ಸಾಕಷ್ಟು ಜನರು ಈಗ ಪ್ರಮುಖವಾಗಿ ಸಮಾವೇಶಕ್ಕೆ ಆಗಮಿಸಲಿದ್ದಾರೆ. ಅಂದರೆ ಇಲ್ಲಿ ಈ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಏನು ಗಲಭೆ ಆಯಿತು, ಆ ಪ್ರಕರಣ ಕುರಿತಂತೆ CBIಗೆ ವಹಿಸಬೇಕು ಮತ್ತು ಶಾಸಕ ಭರತ್ ರೆಡ್ಡಿ ಅವರ ಬಂಧನ ಆಗಬೇಕು ಅನ್ನೋದನ್ನ ಆಗ್ರಹಿಸಿ ಬೃಹತ್ ಸಮಾವೇಶವನ್ನು ಮಾಡ್ತಾ ಇದ್ದಾರೆ.